ಸ್ನೇಹಿತರೆ ನಮಸ್ಕಾರ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇತ್ತೀಚೆಗೆ ಮಧ್ಯಪ್ರದೇಶದ ರ್ಯಾಲಿಯೊಂದರಲ್ಲಿ ಮಾತನಾಡ್ತಾ ಗಂಗೆಯಲ್ಲಿ ಮುಳುಗಿದ್ರೆ ದೇಶದ ಜನರ ಬಡತನ ನಿವಾರಣೆ ಆಗುತ್ತಾ ಅಂತ ಒಂದು ಪ್ರಶ್ನೆಯನ್ನ ಕೇಳಿ ದೇಶದೆಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಅರೆ ಭೈ, ಗಂಗಾ ಮೇ डुबकी लेने से गरीबी दूर होती क्या? आपको खाना मिलता पेट को. मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके ಕಾಂಪಿಟಿಷನ್ ಪೇ ಡುಬ್ಕಿಯಾ ಮಾರ್ ರहे. ಮಹಾಕುಂಭ ಮೇಳದಲ್ಲಿ ಪುಣ್ಯಸ್ನಾನ ಮಾಡುವುದು, ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುವುದು ಸರ್ವ ಹಿಂದೂಗಳ ಜೀವಮಾನದ ಕನಸು. ಹೀಗಾಗಿಯೇ ಕೋಟಿ ಕೋಟಿ ಹಿಂದೂಗಳು ಪ್ರಯಾಗರಾಜ್ನತ್ತ ಧಾವಿಸಿ ಬರ್ತಾರೆ. ಉತ್ತರ ಪ್ರದೇಶ ಸರ್ಕಾರ ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದೆ. ಕಾಂಗ್ರೆಸ್ಗೆ ಹಿಂದೂಗಳು ಒಗ್ಗಟ್ಟಾಗುತ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಚಡಪಟಿಕೆ ಶುರುವಾದ ಹಾಗೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿಯೇ ಬಡತನ ನಿರ್ಮೂಲನೆ, ನಿರುದ್ಯೋಗ ನಿವಾರಣೆ ಮೊದಲಾದ ವಿಷಯಗಳನ್ನ ಹಿಂದೂಗಳ ಹಬ್ಬಗಳಿಗೆ ತಳುಕು ಹಾಕುವ ಕೆಲಸವನ್ನ ನಿರಂತರವಾಗಿ ಮಾಡುತ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ಖರ್ಗೆ ಅವರ ಹೇಳಿಕೆ ಬಂದಿದೆ ಅನ್ನೋದನ್ನ ನಾವು ಬಿಡಿಸಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಮಹಾಕುಂಭ ಮೇಳದಲ್ಲಿ ಉದ್ಯೋಗ ಸೃಷ್ಟಿ ಆಗುವ ಬಗ್ಗೆ, ಅಲ್ಲಿನ ಆಸುಪಾಸಿನ ಪರಿಸರದ ಬಡತನ ನಿರ್ಮೂಲನೆ ಆಗುವ ಬಗ್ಗೆ ಈಗಾಗಲೇ ಹಲವು ಬಾರಿ ನಾವು ಹೇಳಿದ್ದೇವೆ. ಹಾಗಾಗಿ ಮತ್ತೆ ಅದನ್ನೇ ಹೇಳುವ ಪ್ರಯತ್ನವನ್ನು ನಾವು ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಾವು ಪ್ರತಿನಿಧಿಸುವ ಪ್ರದೇಶವನ್ನ ಬಡತನ ಮುಕ್ತ ಮಾಡುವಂಥ ಎಲ್ಲ ಅವಕಾಶಗಳಿತ್ತು. ಅವರ ರಾಜಕೀಯ ಜೀವನ ಹೇಗಿತ್ತು ಅನ್ನೋದನ್ನ ಒಂದ್ಸಲಿ ನೋಡ್ಕೊಂಡು ಬರಬೇಕಾದಂಥ ಅವಶ್ಯಕತೆ ಇದೆ. 1972ರಲ್ಲಿ ಆಗಿನ ಗುಲ್ಬರ್ಗಾ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. 1976ರಲ್ಲಿ ಪ್ರಾಥಮಿಕ ಶಿಕ್ಷಣದ ರಾಜ್ಯದ ಸಚಿವರಾಗಿ ಆಯ್ಕೆಯಾಗುತ್ತಾರೆ. 1978ರಲ್ಲಿ ಮತ್ತೆ ಅದೇ ಗುರುಮಿಟ್ಕಲ್ ಕ್ಷೇತ್ರದಿಂದ ಶಾಸಕರಾಗಿ ಪುನರಾಯ್ಕೆ ಆಗ್ತಾರೆ. ದೇವರಾಜ ಅರಸು ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗುತ್ತಾರೆ. 1980ರಲ್ಲಿ ಗುಂಡೂರಾವ್ ಸರ್ಕಾರದಲ್ಲಿ ಕಂದಾಯ ಸಚಿವರಾಗುತ್ತಾರೆ. 1983ರಲ್ಲಿ ಗುರುಮಿಟ್ಕಲ್ ಕ್ಷೇತ್ರದಿಂದ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗ್ತಾರೆ. 1985ರಲ್ಲಿ ಮತ್ತೆ ಗುರುಮಿಟ್ಕಲ್ ಕ್ಷೇತ್ರದಿಂದ 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕನಾಗ್ತಾರೆ. 1989ರಲ್ಲಿ ಮತ್ತೆ ಗುರುಮಿಟ್ಕಲ್ ಕ್ಷೇತ್ರದಿಂದ 5ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. 1990ರಲ್ಲಿ ಬಂಗಾರಪ್ಪ ಸರ್ಕಾರದಲ್ಲಿ ಕಂದಾಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗ್ತಾರೆ. 1992ರಲ್ಲಿ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಸಹಕಾರ, ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳ ಸಚಿವರಾಗುತ್ತಾರೆ. 1994ರಲ್ಲಿ ಮತ್ತೆ ಗುರುಮಿಟ್ಕಲ್ ಕ್ಷೇತ್ರದಿಂದ 6ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ವಿರೋಧ ಪಕ್ಷದ ನಾಯಕನಾಗುತ್ತಾರೆ. 1999ರಲ್ಲಿ ಮತ್ತೆ ಗುರುಮಿಟ್ಕಲ್ ಕ್ಷೇತ್ರದಿಂದ 7ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಎಸ್.ಎಂ. ಕೃಷ್ಣ ಅವರ ಸರ್ಕಾರದಲ್ಲಿ ಗೃಹ ಸಚಿವರಾಗ್ತಾರೆ. 2004ರಲ್ಲಿ ಮತ್ತೆ ಗುರುಮಿಟ್ಕಲ್ ಕ್ಷೇತ್ರದಿಂದ 8ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಧರಮ್ ಸಿಂಗ್ ಸರ್ಕಾರದಲ್ಲಿ ಸಾರಿಗೆ ಮತ್ತು ಜಲಸಂಪನ್ಮೂಲ ಸಚಿವರಾಗ್ತಾರೆ. 2008ರಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ ಕ್ಷೇತ್ರದಿಂದ 9ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ 2ನೇ ಬಾರಿ ವಿರೋಧ ಪಕ್ಷದ ನಾಯಕನಾಗ್ತಾರೆ. 2009ರಲ್ಲಿ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆ ಆಗುತ್ತಾರೆ. ಸತತ 10ನೇ ಚುನಾವಣೆಯಲ್ಲಿ ಜಯವನ್ನ ಗಳಿಸ್ತಾರೆ. 2014ರಲ್ಲಿ ಮತ್ತೆ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಿಂದ 2ನೇ ಬಾರಿಗೆ ಸಂಸದರಾಗಿ ಆಯ್ಕೆ ಆಗ್ತಾರೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ನೇಮಕವಾಗುತ್ತಾರೆ. 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ. 2020ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ, 2021ರಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನಾಗುತ್ತಾರೆ. 2022ರಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮನಸ್ಸು ಮಾಡಿದರೆ ಗಂಗೆಯಲ್ಲಿ ಮಿಂದೇಳದೆಯೇ ಇಡೀ ಕಲ್ಯಾಣ ಕರ್ನಾಟಕದ ಭಾಗವನ್ನ ಸಿಂಗಾಪುರವನ್ನಾಗಿ ಮಾಡಬಹುದಾಗಿತ್ತು. ಅಲ್ಲಿನ ಬಡತನವನ್ನ ನಿರ್ಮೂಲನೆ ಮಾಡಬಹುದಾಗಿತ್ತು. ಯಾಕಂದ್ರೆ ಸತತ 50 ವರ್ಷಗಳ ಕಾಲ ಗುಲ್ಬರ್ಗಾ ಭಾಗದ ಜನಪ್ರತಿನಿಧಿಯಾಗಿ ಆಯ್ಕೆಯಾದಂತಹ ಏಕೈಕ ವ್ಯಕ್ತಿ ಇದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರ ರಾಜಕೀಯ ಜೀವನದಲ್ಲಿ ಪ್ರತಿನಿಧಿಸುವ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಕಲಬುರಗಿ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಪ್ರದೇಶವನ್ನ ಬಡತನ ಮುಕ್ತ ಪ್ರದೇಶವನ್ನಾಗಿ ಮಾಡಬಹುದಾಗಿತ್ತು.
ಅಭಿವೃದ್ಧಿಯ ನಾಗಾಲೋಟವನ್ನು ನಡೆಸಬಹುದಾಗಿತ್ತು. ಅವಧಿಗೆ ಒಂದು ನಿರ್ದಿಷ್ಟ ಯೋಜನೆಯನ್ನು ರೂಪಿಸಿದ್ರೂ ಕೂಡ ಇವತ್ತು ಕಲಬುರಗಿ ಬೆಂಗಳೂರನ್ನು ಮೀರಿಸಬಹುದಾದಂತಹ ಸಾಮರ್ಥ್ಯವನ್ನು ಹೊಂದುತ್ತಾ ಇತ್ತು. ಅದಕ್ಕೆ ಅವರು ಗಂಗೆಯಲ್ಲಿ ಮೀಳುವ ಅನಿವಾರ್ಯತೆಯೇ ಇರ್ತಾ ಇರಲಿಲ್ಲ. ಇಚ್ಛಾಶಕ್ತಿ ಒಂದಿದ್ರೆ ಸಾಕಿತ್ತು. ಆದರೆ ಅವರಲ್ಲಿ ಇತ್ತ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಇವತ್ತಿಗೂ ನನ್ನ ಮುಂದೆ ಕಾಣ್ತಾ ಇದೆ. ಆದರೆ ಕಲ್ಯಾಣ ಕರ್ನಾಟಕದ ಭಾಗ ಕರ್ನಾಟಕದಲ್ಲಿ ಇವತ್ತಿಗೂ ಅತ್ಯಂತ ಹಿಂದುಳಿದ ಪ್ರದೇಶವಾಗಿ ಇದೆ. 2022-23ನೇ ಸಾಲಿನ ಜಿಲ್ಲಾವಾರು ತಲಾ ಆದಾಯದ ಪಟ್ಟಿಯನ್ನು ನೋಡಿದರೆ ಮಲ್ಲಿಕಾರ್ಜುನ ಖರ್ಗೆಯವರ ತವರು ಜಿಲ್ಲೆ ಕಲಬುರಗಿ ಕೊನೆಯ ಸ್ಥಾನದಲ್ಲಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಅತ್ಯಂತ ಹಿಂದುಳಿದ ಜಿಲ್ಲೆಗಳ ಪಟ್ಟಿಯಲ್ಲಿ ಇದೇ ಕಲ್ಯಾಣ ಕರ್ನಾಟಕದ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಿದೆ. ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ಸದಾ ಹಿಂದುಳಿತಲೇ ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸತತವಾಗಿ 8 ಬಾರಿ ಪ್ರತಿನಿಧಿಸಿದ್ದಂತಹ ಗುರುಮಿಟ್ಕಲ್ ಕ್ಷೇತ್ರವನ್ನ ಅಭಿವೃದ್ಧಿಯಲ್ಲಿ ಸಿಂಗಾಪುರವನ್ನಾಗಿ ಮಾಡುವ ಎಲ್ಲ ಅವಕಾಶಗಳು ಕೂಡ ಖರ್ಗೆ ಅವರ ಬಳಿ ಇತ್ತು. ಬಡತನ ಮುಕ್ತ ಕ್ಷೇತ್ರವನ್ನಾಗಿ ಮಾಡುವ ಅವಕಾಶಗಳಿತ್ತು. ಅದಕ್ಕೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವ ಅವಶ್ಯಕತೆ ಕೂಡ ಇರಲಿಲ್ಲ. ಆದರೆ ಅವರು ಮಾಡಿದ್ದು ಸ್ವ ಅಭಿವೃದ್ಧಿ ಮಾತ್ರ ಅಂತ ಹೇಳಿ ಅಲ್ಲಿನ ಅನೇಕ ಜನರು ಹೇಳ್ತಾರೆ. ಏನೂ ಇಲ್ಲದೆ ಬರಿಗೈಯಲ್ಲಿ ರಾಜಕೀಯಕ್ಕೆ ಬಂದಂಥ ಖರ್ಗೆ ಅವರ ಬಳಿ 2020ರಲ್ಲಿ ಘೋಷಿತ ಆಸ್ತಿಯ ಮೊತ್ತ 15 ಕೋಟಿ ರೂಪಾಯಿ. ಬೆಂಗಳೂರು ಸೇರಿದಂತೆ ಹಲವು ಕಡೆ ಅವರ ಘೋಷಿತ ಆಸ್ತಿಗಳಿವೆ. ಸ್ವ ಅಭಿವೃದ್ಧಿಯ ಜೊತೆಗೆ ಜಿಲ್ಲೆಯ ಅಭಿವೃದ್ಧಿಯ ಕಡೆಗೂ ಗಮನ ಕೊಡ್ತಾ ಇದ್ದರೆ ಇವತ್ತು ಕಲಬುರಗಿ ಜಿಲ್ಲೆ ಬೆಂಗಳೂರನ್ನು ಮೀರಿಸುವ ಹಾಗಾಗುತ್ತಾ ಇತ್ತು. ಎಲ್ಲದಕ್ಕೂ ಬಡತನವನ್ನು ತಳುಕು ಹಾಕುವುದು ಇತ್ತೀಚೆಗೆ ಫ್ಯಾಷನ್ ಆಗಿ ಬಿಟ್ಟಿದೆ. ಇಸ್ರೋ ಯಾವುದಾದ್ರೊಂದು ಉಪಗ್ರಹವನ್ನು ಉಡ್ಡಯನ ಮಾಡಿ ಯಶಸ್ವಿ ಆದರೆ ಆಗ್ಲೂ ಇದರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಪ್ರಶ್ನೆ ಕೇಳುವ ಒಂದು ವರ್ಗ ಇದೆ. ಚಂದ್ರಯಾನ ಯಶಸ್ವಿ ಆದಾಗ್ಲೂ ಇದೇ ಪ್ರಶ್ನೆಯನ್ನ ಕೇಳಿದ್ರು ಅನೇಕರು. ಅದರಿಂದಾಗಿ ದಗೆಪಾಟಲಿಗೆ ಕೂಡ ಈಡಾಗಿದ್ದರು. ರಾಮ ಮಂದಿರದ ನಿರ್ಮಾಣದ ಸಮಯದಲ್ಲಿಯೂ ಕೂಡ ಇದೇ ಪ್ರಶ್ನೆ ಅವರಿಗೆ ಬಂದಿತ್ತು. ಇದರಿಂದ ಬಡವರಿಗೆ ಏನು ಲಾಭ, ಅದರ ಬದಲು ಆಸ್ಪತ್ರೆ ಕಟ್ಟಿಸಬಹುದಿತ್ತು ಅಂತ ಹೇಳಿ ಕಾಂಗ್ರೆಸ್ಸಿನ ಅನೇಕ ಜನರು ಹೇಳಿದರು. ಅವರಲ್ಲಿ ಯಾರಾದರೂ ಬಡತನ ನಿರ್ಮೂಲನೆಯ ಕ್ರೈಟೀರಿಯಾ ಏನು ಅಂತ ಹೇಳಿ ಕೇಳಿ ನೋಡಬೇಕು. ಉತ್ತರ ಸಿಗಲ್ಲ ಅವರ ಕಡೆಯಿಂದ. ಯಾಕಂದ್ರೆ ಆ ವರ್ಗಕ್ಕೆ ಬಡತನ ನಿರ್ಮೂಲನೆ ಅನ್ನುವಂಥದ್ದು ಏನು ಅಂತಲೇ ಗೊತ್ತಿಲ್ಲ. ಅದೊಂದು ರಾಜಕೀಯದ ವಿಚಾರ ಮಾತ್ರ. ಸ್ವತಂತ್ರ ಬಂದಾಗಿನಿಂದ ಅದನ್ನೇ ಚ್ವಿಂಗಮ್ ಆಗಿದಂತೆ ಮತ್ತೆ ಮತ್ತೆ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಹೀಗೆ ಹೇಳುವವರ ಕ್ಷೇತ್ರದಲ್ಲಿ ಬಡತನ ನಿವಾರಣೆ ಆಗಿದೆಯಾ? ಒಂದು ಸಲ ನೋಡಿಕೊಂಡು ಬಂದರೆ ಅಲ್ಲಿ ಈಗಲೂ ಗುಡಿಸಲಿನಲ್ಲಿ ವಾಸ ಮಾಡುವ ಜನರು ಕಾಣಸಿಗುತ್ತಾರೆ. ಕುಂಭಮೇಳದಂತಹ ಬೃಹತ್ ಮೇಳಗಳಲ್ಲಿ ಸೃಷ್ಟಿಯಾಗುವ ಪರೋಕ್ಷ ಉದ್ಯೋಗಗಳು ಆ ಪರಿಸರದಲ್ಲಿ ಜನರ ಬಡತನವನ್ನು ನಿರ್ಮೂಲನೆ ಮಾಡುವುದಂತೂ ಅಕ್ಷರಶಃ ನಿಜ. ಹೀಗಾಗಿ ಕೋಟಿ ಕೋಟಿ ಜನರು ಬಂದು ಗಂಗೆಯಲ್ಲಿ ಮಿಂದೆದ್ದರೆ ಅಲ್ಲಿನ ಜನರ ಬಡತನವಂತೂ ನಿರ್ಮೂಲನೆ ಆಗಿಯೇ ಆಗುತ್ತದೆ. ಆದರೆ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಬಡತನದ ಬಗ್ಗೆ ಇರುವಂತಹ ಮನಸ್ಥಿತಿ ಇದೆಯಲ್ಲ, ಅದು ನಿರ್ಮೂಲನೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರಿಗೆ ಅದೇ ಬಂಡವಾಳ. ಒಂದು ಸಲ ಜನ ಬಡತನದಿಂದ ಹೊರಗೆ ಬಂದರೆ ಮತ್ತೆ ಅವರು ಆ ಪಕ್ಷಗಳಿಗೆ ಮತ ಹಾಕಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಸೇರಿದಂತೆ ಅನೇಕ ರಾಜಕೀಯ ಪಕ್ಷಗಳಿಗೆ ಪಕ್ಕಾ ಗೊತ್ತಿದೆ. ಸ್ನೇಹಿತರೆ, ಇವರು ಪದೇ ಪದೇ ಬಡತನ ನಿರ್ಮೂಲನೆ ಅಂತ ಹೇಳ್ತಾ ಇದ್ದಾರಲ್ಲ. ಒಂದು ಬಾರಿ ಒಂದು ರಿಪೋರ್ಟ್ ಅನ್ನು ನೋಡ್ತಾ ಇದ್ದೆ. ಕಳೆದ 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಬಡತನದ ಸಂಖ್ಯೆ 21% 8.5% ಇಳಿದಿದೆ. ಇದನ್ನ ಬಡತನ ನಿರ್ಮೂಲನೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ವಾ? ಗಂಗೆಯಲ್ಲಿ ಮಿಂದೆದ್ದರೆ ಹೀಗೆ ಆಗುತ್ತದಾ ಇಲ್ವಾ ಅನ್ನುವಂಥದ್ದು ಮುಂದಿನ ವಿಚಾರ. ಆದರೆ ಭಾರತದಲ್ಲಿ ಬಡತನ ನಿರ್ಮೂಲನೆ ಆಗುತ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಕಣ್ಣು ಬಿಟ್ಟು ನೋಡಿದರೆ ಖಂಡಿತವಾಗಿಯೂ ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ಏನಾಗ್ತದೆ ಸ್ನೇಹಿತರೆ, ಯಾರಾದರೂ ಒಬ್ಬ MLA ಇರ್ತಾನೆ, ಏನಾದರೂ ಒಂದು ಯೋಜನೆಗಳನ್ನು ಮಾಡ್ತಾ ಇರ್ತಾರೆ. ಆ ಯೋಜನೆ ಪೂರ್ತಿಯಾಗುವ ಮೊದಲು ಅವರ ಅವಧಿ ಮುಗಿದು ಹೋಗುತ್ತದೆ. ಹಾಗಾಗಿ ಆ ಯೋಜನೆ ಅಲ್ಲಿಗೆ ತೆನೆಗುದಿಗೆ ಬೀಳುತ್ತದೆ. ಆದರೆ 9 ಬಾರಿ ಒಂದೇ ಕ್ಷೇತ್ರದಿಂದ ಆಯ್ಕೆಯಾಗುವಂತಹ ಜನಪ್ರತಿನಿಧಿಗೆ ಅವರದೇ ಕ್ಷೇತ್ರದಲ್ಲಿ ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಾದರೆ ನಿಮ್ಮ ಬಗ್ಗೆ ನೀವೇ ಒಂದು ಬಾರಿ ಯೋಚನೆ ಮಾಡಿಕೊಂಡು ಉಳಿದವರ ಬಗ್ಗೆ ಮಾತನಾಡುವುದು ಒಳಿತು ಅನ್ನುವಂಥದ್ದು ನಮ್ಮ ಆಶಯ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.